ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಲೆನಾಡು ಅಡುಗೆ ಬಿಂದು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿಯ ಗಿಡಗಳಿಗೆ ನಾನು ಯಾವ ರೀತಿಯಾದಂತಹ ಗೊಬ್ಬರನ ಕೊಡ್ತಾ ಇದ್ದೀನಿ ಈ ವರ್ಷ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಾದರೆ ಕಳೆದ ವರ್ಷವೇ ಬೇರೆ ರೀತಿಯಾಗಿರುವಂತಹ ಗೊಬ್ಬರನ ಕೊಟ್ಟಿದ್ದೆ, ಆದರೆ ಈ ವರ್ಷ ಆ ರೀತಿ ಗೊಬ್ಬರ ನನ್ನ ಹತ್ರ ಸ್ಟಾಕ್ ಇಲ್ಲ. ಈಗ ಹೊರಗಡೆ ಹೋಗಿ ತೊಗೊಂಡು ಬರೋಣ ಅಂತಂದರೆ ಸಿರ್ಸಿನಲ್ಲಿ ಕಂಡಾಪಟ್ಟೆ ಮಳೆ, ಸೊ ನನಗೆ ಆ ಗೊಬ್ಬರನ ತಂದುಕೊಳ್ಳೋದಕ್ಕೆ ಆಗ್ತಿಲ್ಲ. ಮನೇಲಿರುವಂತಹ ಗೊಬ್ಬರನೇ ಬಳಸ್ಕೊಂಡು ನಾನು ಈ ಸಲ ನನ್ನ ಗಿಡಗಳನ್ನು ಹೇಗಾದರೂ ಮಾಡಿ ರಕ್ಷಿಸ್ಕೊಬೇಕಾಗಿದೆ. ಹಾಗೆಯೇ ಕಳೆದ ವಿಡಿಯೋದಲ್ಲಿ ನಾನು ಡೇಲಿಯ ಗಿಡಗಳನ್ನು ಯಾವ ರೀತಿಯಾಗಿ ನೆಲದ ಮೇಲೆ ನೆಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಗೆಡ್ಡೆಗಳನ್ನು ನೆಡೋದು ಕೂಡ ತೋರಿಸಿದ್ದೀನಿ. ಗೆಡ್ಡೆ ಕಟ್ಟಾದರೂ ಕೂಡ ನೆಟ್ಟರೆ ಚಿಗುರು ಬರುತ್ತೆ, ಅದನ್ನು ಕೂಡ ತೋರಿಸಿದ್ದೀನಿ, ನೋಡ್ಬೋದು. ಯಾರಾದರೂ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ದಯವಿಟ್ಟು ವಿಡಿಯೋನ ಒಂದ್ಸಲ ಚೆಕ್ ಮಾಡ್ಕೊಬರ್ರಿ. ನಾನಿಲ್ಲಿ ಎಲ್ಲ ಡೇರೆ ಗಿಡಗಳಿಗೆ ಕೋಲ್ ಕೊಡೋದಕ್ಕಾಗಿಲ್ಲ. ಕೆಲವು ಡೇರೆ ಗಿಡಗಳಿಗೆ ನನಗೆ ಕೋಲ್ ಶಾರ್ಟೇಜ್ ಬಿದ್ದಿದೆ. ಇವಾಗ ತರೋದಕ್ಕೆ ಕೂಡ ಎಲ್ಲೂ ಸಿಗ್ತಾನೂ ಇಲ್ಲ ನನಗೆ ಕೋಲ್ ಇಲ್ಲಿ. ಅದಕ್ಕೋಸ್ಕರ ಆ ಗಿಡಗಳನ್ನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಈ ಕಡೆ ಸೈಡ್ನಲ್ಲಿ ಎಲ್ಲ ಗಿಡಗಳಿಗೆ ನಾನು ಕೋಲನ್ನ ಆಗಿ ಇದು ಅಡಿಕೆ ಮರದ್ದು ಇದು ಬಿದಿರು ಮಾಡಿಕೊಂಡು ಅದನ್ನು ಕೋಲ್ ಮಾಡ್ಕೊಂಡು ಕೊಟ್ಟಿದ್ದೀನಿ. ಹಾಗೆ ಕೆಲವು ಸರಳುಗಳನ್ನು ಕೊಟ್ಟಿದ್ದೀನಿ. ಇದೆಲ್ಲ ನೋಡಿ ನಾನು ಲಾಸ್ಟ್ ಟೈಮು ನೆಲದ ಮೇಲೆ ನೆಟ್ಟಿರುವಂತಹ ವೀಡಿಯೋನ ತೋರಿಸಿದ್ನಲ್ಲ, ಆ ವಿಡಿಯೋ ಇದು ಸರಿಯಾಗಿ ಮೇಲ್ಗಡೆ ಬಂದಿಲ್ಲ ಗಿಡಗಳಿನ್ನೂ. ಏಕೆ ಅಂತಂದರೆ ಅದೆಲ್ಲ ಮಳೆ ಬಿಸಿಲು ಆಗಿರೋದ್ರಿಂದ ಅದು ಗಿಡಗಳು ಅಷ್ಟು ಚೆನ್ನಾಗಿ ಮೇಲೆ ಬಂದಿಲ್ಲ. ಇದೆಲ್ಲ ನೋಡ್ತಾ ಇರ್ಬೋದಲ್ಲ, ಇದೆಲ್ಲ ಗೆಡ್ಡೆಗಳಿಂದ ನಟ್ಟಿರೋದು. ಅದಕ್ಕೆ ಆ ವೆದರ್ ಸೆಟ್ ಆದರೆ ಮಾತ್ರ ಅದು ಬೇಗ ಮೇಲೆ ಬರುತ್ತೆ, ಇಲ್ಲ ಅಂದರೆ ಬರೋದಿಲ್ಲ. ಗೆಡ್ಡೆಗಳಿಗೆ ಆ ವೆದರ್ ಸೆಟ್ ಆಗಿದೆ, ಅದಕ್ಕೋಸ್ಕರ ಬೇಗ ಮೇಲೆ ಬರ್ತವೆ ಅವು. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಗೊತ್ತಿದೆಯಲ್ಲ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಡೇರೆ ಗಿಡದಲ್ಲಿ ನಮಗೆ ಒಳ್ಳೆ ಗ್ರೋತ್ ಬರಬೇಕು ಅಂದರೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಕ್ಯಾಲ್ಸಿಯಮ್, ನೈಟ್ರೋಜನ್ ಇಂತಹ ಕಂಟೆಂಟ್ ಇರುವಂತಹ ಗೊಬ್ಬರನ ನಾವು ಹೆಚ್ಚಾಗಿ ಕೊಡಬೇಕಾಗುತ್ತೆ. ಅದೆಲ್ಲ ಯಾವುದ್ರಲ್ಲಿ ಇರುತ್ತೆ ಅಂದರೆ ನಾವು ತಿಂದು ಬಿಸಾಕುವಂತಹ ಬಾಳೆಹಣ್ಣಿನ ಸಿಪ್ಪೆನಲ್ಲಿರುತ್ತೆ. ಆ ಬಾಳೆಹಣ್ಣಿನ ಸಿಪ್ಪೆನ ರಾತ್ರಿ ಪೂರ ನೀರಿನಲ್ಲಿ ನೆನೆಸಿಡಿ, ಇಲ್ಲಾಂದರೆ ಒಂದಿನ ನೆನೆಸಿಟ್ರೂ ಪರವಾಗಿಲ್ಲ. ಆ ಬಾಳೆಹಣ್ಣಿನ ಸಿಪ್ಪೆದು ನೀರು ಬಿಡುತ್ತಲ್ವ, ಆ ನೀರನ್ನು ತೆಗೆದು ಗಿಡಗಳಿಗೆ ಹಾಕಿ, ಆವಾಗ ಅದು ಒಳ್ಳೆ ಹೂಗಳನ್ನು ಕೊಡುತ್ತೆ. ಇದನ್ನು 15 ದಿನಗಳಿಗೊಮ್ಮೆ ಮಾಡಿದರೂ ಆಗುತ್ತೆ. ನೀವು ಫರ್ಟಿಲೈಸರ್ನ ಮಳೆ ಜಾಸ್ತಿ ಇರಬೇಕಾದ್ರೆ ನೀವು ಕೊಡೋದಕ್ಕೆ ಹೋಗಬೇಡಿ, ಏಕೆಂದರೆ ನೀರಿನಲ್ಲೆಲ್ಲ ತೊಳ್ಕೊಂಡು ಹೋಗುತ್ತೆ. ಮಳೆ ಬರಬೇಕಾದ್ರೆ ಆದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಅವಾಯ್ಡ್ ಮಾಡಿ, ಗಟ್ಟಿಯಾಗಿರುವಂತಹ ಕಾಂಪೋಸ್ಟ್ನ ಹಾಕೋದಕ್ಕೆ ಪ್ರಯತ್ನ ಪಡಿ. ಮತ್ತೊಂದು ಫರ್ಟಿಲೈಸರ್ ಯಾವುದು ಅಂದರೆ ವರ್ಮಿ ಕಾಂಪೋಸ್ಟ್. ಇದು ನೀರು ಮಾಡಬೇಕಾದ್ರೆ ಹಾಕ್ಬೋದು, ಇಲ್ಲ ಗಟ್ಟಿ ಆಗಬೇಕಾದ್ರೆ ಹಾಕ್ಬೋದು. ನಾನು ಸಜೆಷನ್ ಮಾಡೋದೇನು ಅಂದರೆ ಗಟ್ಟಿಯಾಗಿಯೇ ಹಾಕಿ, ಯಾಕಂದರೆ ಮಳೆ ಬರ್ತಾ ನೀರಿನಲ್ಲಿ ಕೊಚ್ಕೊಂಡು ಹೋದರೆ ನಾವು ಗೊಬ್ಬರ ಹಾಕಿನೂ ಪ್ರಯೋಜನ ಇಲ್ಲ ಆಗುತ್ತೆ. ಈ ಗೊಬ್ಬರನ ನಾನು ಗಿಡಗಳನ್ನು ನೆಡಬೇಕಾದ್ರೇ ಹಾಕಿ ಮಿಕ್ಸ್ ಮಾಡಿ ನೆಟ್ಟಿದ್ದೀನಿ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಡೇರೆಗಳ ಪಾಟಿಂಗ್ನ ಈ ರೀತಿಯಾಗಿ ಮಾಡಿ ಅಂತ ಒಂದು ವಿಡಿಯೋನ ಹಾಕಿದ್ದೀನಿ, ನೋಡ್ಕೊಂಬರ್ಬೋದು ಬೇಕಾದರೆ ನೀವು ಹೋಗ್ಬಿಟ್ಟು. ಮತ್ತೊಂದು ಕಾಂಪೋಸ್ಟ್ ಯಾವುದು ಅಂತ ಹೇಳಿದರೆ ಕೌಡಂಗ್ ಕಾಂಪೋಸ್ಟ್ ಅಥವಾ ಸಗಣಿ ಗೊಬ್ಬರ ಅಂತ ಹೇಳ್ಬೋದು. ಇದನ್ನು ಕೂಡ ನೀರು ಮಾಡಿ ಹಾಕ್ಬೋದು, ಇಲ್ಲ ಗಟ್ಟಿಯಾಗಿ ಹಾಕ್ಬೋದು. ಸಗಣಿ ಗೊಬ್ಬರದ ಬದಲಿಗೆ ನಾವು NPK ಕೂಡ ಬಳಸ್ಬೋದು. ಕೆಲವೊಬ್ಬರು ಕೇಳ್ತೀರಾ DAPನ ಹಾಕ್ಬಹುದಾ ಅಂತ. DAP ಹಾಕ್ಬೋದು, ಆದರೆ 2 ರಿಂದ 3 ಕಾಳಿಗಿಂತ ಜಾಸ್ತಿ ಹಾಕಬೇಡಿ, ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ DAP ತುಂಬ ಸ್ಟ್ರಾಂಗ್ ಇರುತ್ತೆ, ಅದಕ್ಕೋಸ್ಕರ ಆದಷ್ಟು ಕಡಿಮೆನೇ ಬಳಸಿ. ಇವಾಗ ಮತ್ತೊಂದು ಏನಪ್ಪ ಅಂದರೆ ಇದು ಬೋನ್ ಮಿಲ್. ಈ ಸಲ ನಾನು ಇದನ್ನೇ ಬಳಸ್ತಾ ಇದ್ದೀನಿ, ಯಾಕಂದರೆ ನನ್ನ ಹತ್ರ ಗೊಬ್ಬರ ಇಲ್ಲ, ಅದಕ್ಕೋಸ್ಕರ ಇದನ್ನು ನನಗೆ ಒಬ್ಬರು ಕೊಟ್ಟಿರೋ ಅಂಥದ್ದು, ಅದನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಇದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ. ಅವ್ರು ಆನ್ಲೈನಲ್ಲೇ ತರಿಸಿದ್ರು, ಅವರಿಗೆ ಅದು ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಅವ್ರು ಗೊಬ್ಬರ ನನಗೆ ಕೊಟ್ಟರು. ಗೊಬ್ಬರ ಒಳ್ಳೆದಿದೆ, ಆದರೆ ಅದು ಖಂಡಪಟ್ಟೆ ಸ್ಮೆಲ್ ಬರುತ್ತೆ, ಅದಕ್ಕೋಸ್ಕರ ಅವ್ರು ತಂದು ನನಗೆ ಕೊಟ್ಟರು. ಇವಾಗ ಅದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ, ನನ್ನ ಗಿಡಗಳಿಗೆ ಆಗುತ್ತಲ್ಲ ಅಂದ್ಕೊಂಡ್ಬಿಟ್ಟು. ಇದು ನಮಗೆ ಪೌಡ್ರ್ ರೂಪದಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ತರ್ತರಿಯಾಗಿ ಸಿಗುತ್ತೆ. ಇದನ್ನು ಯಾವುದರಿಂದ ಮಾಡ್ತಾರೆ ಅಂದರೆ ಸತ್ತ ಪ್ರಾಣಿಗಳ ಎಲ್ಬಿರುತ್ತಲ್ವ, ಬೋನು, ಅದರಿಂದ ಮಾಡ್ತಾರೆ. ನೀವು ಯೂಸ್ ಮಾಡಬೇಕಾದ್ರೆ ಕೈಗೆ ಗ್ಲೌಸ್ ಹಾಕ್ಕೊಂಬಿಟ್ಟು ಯೂಸ್ ಮಾಡಿ. ನನಗೆ ಕೈಗೆ ಅಲರ್ಜಿ ಏನೂ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಇದು ಗ್ಲೌಸ್ ಎಲ್ಲ ಯೂಸ್ ಮಾಡೋದಿಲ್ಲ. ಕೆಲವೊಬ್ಬರಿಗೆ ಅಲರ್ಜಿಗಳು ಇರುತ್ತೆ, ಅದಕ್ಕೋಸ್ಕರ ಅಲರ್ಜಿ ಇರೋರು ಹೀಗೆ ಗ್ಲೌಸ್ನ ಹಾಕ್ಕೊಂಡು ಯೂಸ್ ಮಾಡಿ. ಇದನ್ನು ಹೇಗೆ ಹಾಕಬೇಕು ಅಂದರೆ ನೋಡಿ, ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟಿದೆ, ಜಾಸ್ತಿ ಹಾಕಬೇಡಿ. ಇದನ್ನು ಕೂಡ ಅರ್ಧ ಸ್ಪೂನ್ ಆಗುವಷ್ಟು ಗಿಡದ ಸುತ್ತಲೂ ಸ್ವಲ್ಪ ಗಿಡಗಳಿಗೆ ಜಾಗ ಕೊಟ್ಬಿಟ್ಟು ದೂರದಿಂದ ಹಾಕಿ, ಆಯಿತಾ? ಇಲ್ಲಾಂದರೆ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಬೋನ್ ಮಿಲ್ ನಮಗೆ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಅಂತಾದರೆ ನರ್ಸರಿನಲ್ಲಿ ಕೂಡ ಸಿಗುತ್ತೆ. ಈ ಸಲ ಕಂಡಪಟ್ಟೆ ಮಳೆ ಆಗಿರೋದ್ರಿಂದ ನಮ್ಮ ಸಿರ್ಸಿನಲ್ಲಂತೂ
ಹೇಳ್ಕೂಡ್ದಷ್ಟು ಮಳೆ ಬರ್ತಾ ಇದೆ ಇವಾಗಂತೂ. ಮಳೆ ಸ್ವಲ್ಪ ಕಮ್ಮಿ ಆಗಿದ್ದ ದಿನ ನೋಡಿಬಿಟ್ಟು ನಾನು ಗೊಬ್ಬರನ ಕೊಡ್ತಾಯಿದ್ದೀನಿ ಇಲ್ಲಿ. ನಿನ್ನೆ ಸ್ವಲ್ಪ ಗೊಬ್ಬರ ಕೊಟ್ಟೆ, ಯಾಕೆಂದರೆ ಸ್ವಲ್ಪ ಮಳೆ ಕಮ್ಮಿ ಇತ್ತು, ಅದಕ್ಕೋಸ್ಕರ. ಈ ಸಲ ನನ್ನ ಡೇರೆ ಗಿಡಗಳು ಉಳಿತಾವ ಅನ್ನೋದೇ ನಂಗೆ ಡೌಟ್ ಇದೆ. ಯಾಕಂದರೆ ಅಷ್ಟು ನೀರು ನಿಂತು ಹೋಗ್ತದೆ. ನಾನಂತೂ ಡೈಲಿ ನೀರನ್ನು ಚೆಲ್ಲೋದೇ ಕೆಲಸ. ಅದಕ್ಕೆ ಎಷ್ಟೇ ಹೋಲ್ ಮಾಡಿದರೂ ಕೂಡ ಸಾಕಾಗ್ತಾ ಇಲ್ಲ, ಅಷ್ಟು ನೀರು ನಿಲ್ತಾ ಇದೆ. ಆ ರೀತಿಯಾಗಿ ಮಳೆ ಬರ್ತಾಯಿದೆ. ನನಗಂತೂ ಏನು ಮಾಡಬೇಕು ಅನ್ನೋದೇ ಗೊತ್ತೇ ಆಗ್ತಿಲ್ಲ ಇವಾಗ. ಗಿಡಗಳನ್ನೆಲ್ಲ ಇಷ್ಟೆಲ್ಲ ಮೇಂಟೈನ್ ಮಾಡಿ ಒಂದ್ಸಲ ಗಿಡಗಳು ಹಾಳಾಯಿತು ಅಂದರೆ ತುಂಬ ಬೇಜಾರಾಗುತ್ತೆ. ಹಾಗೆ ಇನ್ನೊಂದು ಖುಷಿ ವಿಚಾರ ಕೂಡ ಇದೆ. ಏನಪ್ಪ ಅಂತಂದರೆ, ನಂದು ಡೇರೆ ಗಿಡಗಳು ನೆಲದ ಮೇಲೆ ತಾನೇ ಹುಡ್ಕೊಂಡಿರುವಂತಹ ಡೇರೆ ಗಿಡಗಳಿದೆ ನೋಡಿ. ಇವಾಗ ಬರ್ತಾ ಇರೋದು ಇದೆಲ್ಲ ಡೇರೆ ಗಿಡ, ನೆಲದ ಮೇಲೆ ತಾನೇ ಹುಡ್ಕೊಂಡಿರುವಂತಹ ಡೇರೆ ಗಿಡಗಳಿದು. ಇದರಲ್ಲಿ ತುಂಬಾ ಮೊಗ್ಗುಗಳು ಕೂತ್ಕೊಂಡಿದೆ. ಅದಕ್ಕೋಸ್ಕರ ತುಂಬ ಖುಷಿ ಆಗುತ್ತೆ ನಮಗೆ ನಾವು ನಟ್ಟು ಗಿಡದಲ್ಲಿ ಅಥವಾ ನಮ್ಮ ಮನೇಲಿ ಆಗಿರುವಂಥ ಗಿಡದಲ್ಲಿ ಹೂ ಬಿಟ್ಟಾಗ ಎಷ್ಟು ಖುಷಿ ಆಗುತ್ತಲ್ವಾ. ನನಗಂತೂ ಕಂಡಪಟ್ಟೆ ಖುಷಿ ಆಗುತ್ತೆ. ನಿಮಗೇನು ಅನಿಸುತ್ತೆ? ನಿಮ್ಮ ಮನೇಲೂ ಹಾಗೆ ಅನಿಸುತ್ತಾ? ಗಿಡಗಳು ಸತ್ತೋದ್ರೆ ತುಂಬ ಬೇಜಾರಾಗತ್ತೆ, ಕಣ್ಣಲ್ಲೆಲ್ಲ ನೀರು ಬರೋ ಹಾಗಾಗತ್ತೆ ನನಗಂತೂ. ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೋಡಿ, 3-4 ಇದು ಕೂತ್ಕೊಂಡಿದೆ, ಮೊಗ್ಗೆಲ್ಲ ಕೂತ್ಕೊಂಡಿದೆ. ಇವತ್ತಿನ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ.